ಸ್ಕೂಲ್ ಬಸ್ಸನ್ನ ತಡೆದು ಪುಂಡರಿಬ್ಬರು ಪುಂಡಾಟಿಕೆಯನ್ನ ಮೆರೆದಿದ್ದಾರೆ. ಮಂಡ್ಯದ ಒಡ್ಡರಹಳ್ಳಿ ಬಳಿ ಬೈಕ್ನಲ್ಲಿ ಬಂದು ಕಿರಿಕ್ ತೆಗೆದಿದ್ದಾರೆ. ನೋಡಿ, ಸ್ಕೂಲ್ ಬಸ್ಸನ್ನ ತಡೆದಿದ್ದಾರೆ. ಇವರು ಎಂತ ಮಹಾ ತಪ್ಪನ್ನ ಮಾಡಿದ್ದಾರೆ ನೋಡಿ. ಪುಂಡಾಟಿಕೆಯನ್ನ ಮೆರೆದಿರೋದು, ಕಿರಿಕ್ ಮಾಡಿರೋದು. ಬೈಕ್ನಲ್ಲಿ ಬಂದಿದ್ದಾರೆ ಇಬ್ಬರು ಕೂಡ. ವಿದ್ಯಾರ್ಥಿನಿಯೊಬ್ಬಳನ್ನ ಬಸ್ನಿಂದ ಕೆಳಗಿಳಿಸುವಂತೆ ಬೆದರಿಕೆಯನ್ನ ಹಾಕಿದಾರಂತ ನೋಡಿ. ಚಾಲಕನಿಗೆ ಬೆದರಿಕೆ ಹಾಕಿದ ಇಬ್ಬರು ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿರೋದೀಗ. ಕಿರಣ್, ಗಿರೀಶ್ ಈ ಇಬ್ಬರು ಪುಂಡರನ್ನ ಒದ್ದು ಒಳಗಡೆ ಹಾಕಿದ್ದಾರೆ ಮಂಡ್ಯ ಜಿಲ್ಲಾ ಪೊಲೀಸರು. ಸ್ಕೂಲ್ ಬಸ್ ಅನ್ನ ತಡೆದು ಈ ಪುಂಡರು ಆ ಸ್ಕೂಲ್ ಬಸ್ನಲ್ಲಿದ್ದಂತ ಒಬ್ಬ ವಿದ್ಯಾರ್ಥಿನಿಯನ್ನ ಕೆಳಗಿಳಿಸು, ನೀನು ಇಲ್ಲಿಂದ ಬಸ್ ತೆಗೆದುಕೊಂಡು ಹೋಗು, ಉಳಿದಂತ ವಿದ್ಯಾರ್ಥಿನಿಯನ್ನ ಕರ್ಕೊಂಡು ಅಂತ ಹೇಳಿ ಆ ಚಾಲಕನಿಗೆ ಇವರು ಬೆದರಿಕೆಯನ್ನ ಹಾಕ್ತಾರಂತೆ. ಆ ಚಾಲಕ ಇವರ ಬೆದರಿಕೆಗೆ ಸೊಪ್ಪು ಹಾಕಿಲ್ಲ, ಹೆದರಿಲ್ಲ, ಆ ವಿದ್ಯಾರ್ಥಿನಿಯನ್ನ ಕೆಳಗಿಳಿಸಿಲ್ಲ. ಆ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಈ ಗಿರೀಶ್ ಮತ್ತು ಕಿರಣ್ ಏನಿದಾರಲ್ಲ ಪುಂಡರು, ಇವರಿಬ್ರು ಅಲ್ಲೇ ದಬ್ಬಾಳಿಕೆ ಮಾಡ್ತಾ ಇದ್ದಂತ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅದಾದ ನಂತರ ಪೊಲೀಸರಿಗೆ ವಿಚಾರ ಗೊತ್ತಾಗಿ ಈ ಇಬ್ಬರು ಪುಂಡರನ್ನ ಒದ್ದು ಒಳಗಡೆ ಹಾಕಿದ್ದಾರೆ. ನೋಡಿ, ಸ್ಕೂಲ್ ವಿದ್ಯಾರ್ಥಿನಿ ಆಕೆನ ಕೆಳಗಿಳಿಸ್ಬೇಕಂತೆ. ನೋಡಿ, ಅಲ್ಲಿ ಒಳಗಡೆ ಇದ್ದವರು ವಿಡಿಯೋ ಮಾಡ್ಕೊಂಡಿರೋದು ಇದು. ಕೀ ಎಲ್ಲ ಇಸ್ಕೊಳಂಗಿಲ್ಲ, ಕೀ ಎಲ್ಲ ತೆಗಿಯಂಗಿಲ್ಲ. ವಿಡಿಯೋ ಆಫ್ ಮಾಡಾಯ್ತು. ಅಣ್ಣ, ಈ ಬೈಕ್ ನಮ್ದು ಅದಕ್ಕೂ ಸಂಬಂಧ ಇಲ್ಲ. ನಾನು ಮಕ್ಳು ಬಿಡಕ್ ಹೋಯ್ತಾ ಇರೋನು, ಆಯ್ತಾ? ನಿಮ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಯಾರು ಆ ಪುಂಡ್ರು, ಯಾವಾಗ ಆಗಿರುವಂತ ಘಟನೆ ಇದು, ಏನು ಕಾರಣಕ್ಕೆ ಅವರು ಬಸ್ ಅನ್ನ ತಡೆದಿರೋದು? ಎಸ್ ರಾಮ್, ಏನು ನಿನ್ನೆ ಮಂಡ್ಯ ಜಿಲ್ಲೆಯ ಕೆರ್ಪೇಟೆ ತಾಲೂಕಿನ ಒಡ್ಡರಹಳ್ಳಿ ಗ್ರಾಮದ ಬಳಿ ಸಾಲ ಬಸ್ ಅನ್ನ ತಡೆದು ಬಸ್ ಅನ್ನ ಅಡ್ಡಗಟ್ಟು ಆ ಬಸ್ ನಲ್ಲಿದ್ದಂತ ಓರ್ವ ವಿದ್ಯಾರ್ಥಿನ ಕೆಳಗಿಳಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ರು. ಜೊತೆಗೆ ಏನು ಈ ಇಬ್ಬರು ಕೂಡ ಮದ್ಯವನ್ನ ಸೇವಿಸಿ ಈ ರೀತಿ ವರ್ತನೆ ಮಾಡಿದ್ರು ಆರೋಪ ಕೂಡ ಕೇಳಿ ಬಂದದ್ದು. ಈ ಸಂಬಂಧವಾಗಿ ಆ ಬಸ್ ಚಾಲಕ ಏನಿದ್ದ ಆತ ಸಾಲ ಆಡಳಿತ ಮಂಡಳಿ ಜೊತೆ ನಿನ್ನೆ ಕಿಕ್ಕೇರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದ. ಜೊತೆಗೆ ಈ ಒಂದು ವಿಚಾರ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಯಾವಾಗ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ತು, ಆ ಸಂದರ್ಭದಲ್ಲಿ ಕೂಡ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಈ ಒಂದು ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ನಿನ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲ ಆಡಳಿತ ಮಂಡಳಿ ನೀಡಿದ ದೂರನ್ನ ಆಧರಿಸಿ ಏನು ಈ ರೀತಿಯಾಗಿ ಪುಂಡಾಟವನ್ನೇ ಮೆರೆದಂತ ಅದೇ ಗ್ರಾಮದ ಏನು ಒಡ್ಡರಹಳ್ಳಿ ಗ್ರಾಮದ ಕಿರಣ್ ಹಾಗೂ ಗಿರೀಶ್ ಎಂಬುವರನ್ನ ರಾತ್ರಿಯೇ ಕೂಡ ವಶಕ್ಕೆ ತೆಗೆದುಕೊಂಡಂತ ಪೊಲೀಸ್ ಇಲಾಖೆ ಇವರಿಬ್ಬರ ಕೂಡ ಈಗ ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಅಂದ್ರೆ ವಿದ್ಯಾರ್ಥಿನಿ ಸಾಲ ಬಸ್ಸನ್ನ ಅಡ್ಡಗಟ್ಟಿ ಅಥವಾ ವಿದ್ಯಾರ್ಥಿನಿಗೆ ಕಿರುಕುಳ ಕೊಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಇಲಾಖೆ ಸಹಿಸುವುದಿಲ್ಲ ಅನ್ನೋ ತರಕ್ಕೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ನಿನ್ನೆಯಿಂದಲೇ ಕೂಡ ಏನು ಈ ಇಬ್ಬರ ಬಂಧನ ಆದ ಕೂಡಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ವೈರಲ್ ಮಾಡುವ ಮೂಲಕ ಇನ್ನು ಮುಂದೆ ಈ ರೀತಿ ಮಾಡದ ಕಠಿಣ ಕ್ರಮವನ್ನು ಪೊಲೀಸ್ ಇಲಾಖೆ ಜರುಗಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳುವ ಮೂಲಕ ಎಚ್ಚರಿಕೆ ಸಂದೇಶವನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಕೂಡ ಸಾಕಷ್ಟು ಈಗ ವೈರಲ್ ಆದ್ಮೇಲೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಇಂತಹ ಪ್ರಕರಣಗಳು ಮರುಕಳಿಸುವ ರೀತಿಯಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಒದಗಿಸುವ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.